ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಯಾವಾಗಲೂ ಗ್ಯಾಸ್ ವಿರುದ್ಧನೇ ಮಾಡಿದ್ದಾರೆ ಪ್ರತಿಯೊಂದು. ಯಾಕೆಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 400 ರೂಪಾಯಿ ಬೆಲೆ ಇತ್ತು. ಸಡನ್ ಆಗಿ 900 ಮಾಡಿ ಒಂದು 300 ರೂಪಾಯಿ ರಿಫಂಡ್ ಮಾಡಿದ್ರು. ಯಾಕೆ ರಿಫಂಡ್ ಮಾಡಿದ್ರು? ಜನರಿಗೆ ಒಂದು ತಲೆಯಲ್ಲಿ ಹೋಗ್ಲಿ, ಒಂದು ಸಿಲಿಂಡರ್ ಬಂದ್ರೆ ನಾವು ಕೈಯಿಂದ 1900 ರೂಪಾಯಿ ಕೊಡುವ ಒಂದು ಪ್ರವೃತ್ತಿ ನಮ್ಮ ತಲೆಗೆ ಹಾಕಿದ್ರು. ಅಧಿಕಾರಿಗಳೇ, ಪಾಂಡುರಂಗ ಗೌಡ್ರವರೇ ಹಾಗೂ ಎಲ್ಲ ಗೌರವಾನ್ವಿತ ಬಂಧುಗಳೇ ಹಾಗೂ ಪತ್ರಿಕಾ ಮಿತ್ರರೇ, ಇವತ್ತು ಯುದ್ಧ ಶುರುವಾಗಿ 5 ದಿವಸ 6 ದಿವಸ ಆಗಿದೆ. ನರೇಂದ್ರ ಮೋದಿ ಸರ್ಕಾರ ಈಗ ಅಡಿಗೆ ಅನಿಲದ ಮೇಲೆ ಬೆಲೆಯನ್ನು ಏರಿಸಿ ಗೌರವಾನ್ವಿತ ಕಡೆ ಸಿಲಿಂಡರ್ ಅನ್ನ ಬುಕ್ ಮಾಡುವ ನಂಬರ್ ಅನ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಜನತೆ ಎತ್ಕೊಳ್ಬೇಕಾಗಿದೆ. ಮುಂದಿನ ದಿನದಲ್ಲಿ ಸಿಲಿಂಡರ್ ಲಭ್ಯ ಆಗತಕ್ಕಂತಹ ಸಂದರ್ಭ ಬಹಳ ಕಷ್ಟ ಇದೆ. ಕೇಂದ್ರ ಸರ್ಕಾರವು ನಮಗೆ ಇಲ್ಲಿ ನಮ್ಗೆ ಅನ್ನವಾಗಿ ಊಟ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಒಂದೇ ರಾತ್ರಿಯಲ್ಲಿ ಗಪ್ಚುಪ್ಪೆ ಇದು ಸಿಲಿಂಡರ್ ಅನ್ನು ಬೆಲೆ ಏರಿಕೆ ಮಾಡಿದ್ದಾರೆ. ಈ ಬೆಲೆ ಏರಿಕೆಯಿಂದ ಮಧ್ಯವರ್ಗದವರು ಹಾಗೆ ಮಹಿಳೆಯರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹಾಗೆ ಈಗ ದೊಡ್ಡ ದೊಡ್ಡ ಹೋಟೆಲ್ದಲ್ಲೂ ಕೂಡ ಎಲ್ಲ ತಿಂಡಿಗಳು ಬಂದ್ ಆಗ್ತಾ ಇದ್ದಾವೆ. ಬರು ಹೋಗೋ ಜನರಿಗೆ ಬಹಳ ಹೊಡೆತ ಬಿದ್ದಿದೆ. ಇದು ಈಗಾಗಲೇ ಇದನ್ನು ನಿಲ್ಲಿಸಬೇಕು. ಇಲ್ದಿದ್ರೆ ನಾವು ಪಂಚಾಯತ್ ವೈಸ್, ತಾಲೂಕು ವೈಸ್, ಜಿಲ್ಲಾ ವೈಸ್, ಕೇಂದ್ರ ವೈಸ್, ರಾಜ್ಯ ವೈಸ್ ಎಲ್ಲ ನಾವು ಇದನ್ನು ಅಂಕೋಲಾದಲ್ಲಿ ನಾವು ಬಿಜೆಪಿ ಸರ್ಕಾರದ ಆಗೋದು ನಾವು ಈ ಸಭೆಯನ್ನು ಇಟ್ಕೊಂಡಿದ್ದೇವೆ. ಇದರ ಅಧ್ಯಕ್ಷತೆಯನ್ನು ವಹಿಸಿದವರು ನಮ್ಮ ಜಿಲ್ಲಾ ಅಧ್ಯಕ್ಷರಂತ ಸಾಯಿನಾಥ್ ನೇತೃತ್ವದಲ್ಲಿ ನಮ್ಮ ಭಾರತ ದೇಶಕ್ಕೆ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಉಂಟಾಗಲಿಲ್ಲ. ಈ ರೀತಿಯಲ್ಲಿ ಸಮರ್ಥವಾಗಿ ನಿಭಾಯಿಸಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ, ಮುಂದಿದೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿದ್ದು ಮೋದಿ ಸರ್ಕಾರಕ್ಕೆ ಅಸ್ತಿತ್ವ ಇಲ್ಲ, ಅದೇ ರೀತಿ ಪ್ಲಾನಿಂಗ್ ಇಲ್ಲ, ಮತ್ತೆ ಇಂಟರ್ನಲ್ ಕಂಟ್ರೋಲ್ ಇಲ್ಲ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಜಗಜಾಹೀರಾಯಿತು. ಪ್ರಾರಂಭಿಸಬೇಕು, ಅಲ್ಲಿ ಕೆಲಸಗಳನ್ನ ಪ್ರಾರಂಭಿಸ್ತಿದ್ರು. ಲೋಕಲ್ ಜನರಿಗೆ ಉದ್ಯೋಗ ಸಿಗ್ತಿತ್ತು. ಇವತ್ತು ಯಾವ ಸ್ಪಷ್ಟತೆಯೂ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಇದು ಮಹಾತ್ಮ ಗಾಂಧಿಯವರ ಒಂದು ಕನಸಾಗಿತ್ತು, ರಾಮರಾಜ್ಯದ ಕನಸು. ಇವತ್ತು ರಾಮರಾಜ್ಯದ ಕನಸು ಏನಿತ್ತು ಆ ಕನಸನ್ನ ನುಚ್ಚು ನೂರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಗೋಡ್ಸೆ ಅವರು ನಮ್ಮ ಗಾಂಧಿಯವರನ್ನ ಗುಂಡಿಡಿದು ಕೊಂದ್ರು. ಆದರೆ ಬಿಜೆಪಿ ಸರ್ಕಾರ ಗಾಂಧೀಜಿಯವರ ಅಸ್ಮಿತೆಯನ್ನ, ಅವರ ಧೋರಣೆಯನ್ನ, ಅವರ ಅಹಿಂಸಾ ಪ್ರವೃತ್ತಿಯನ್ನ ಏನು ನಮಗೆ ರಾಮರಾಜ್ಯದ ಕನಸನ್ನು ಕೊಟ್ಟಿದ್ರು ಅದನ್ನ ಇವತ್ತು ಕೊಲೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಮ್ಮ ಪ್ರತಿಭಟನೆ ನಿರಂತರವಾಗಿ ನಡೀತದೆ. ಇಲ್ಲಿ ತನಕ ನಡೀತದೆ ಅಂದರೆ ಈ ನರೇಗಾ ಯೋಜನೆಯನ್ನ ಮೂಲ ರೂಪಕ್ಕೆ ಸ್ವರೂಪಕ್ಕೆ ತರುವ ತನಕ ನಮ್ಮ ಪ್ರತಿಭಟನೆ ಇಡೀ ದೇಶದಾದ್ಯಂತ, ರಾಜ್ಯದಾದ್ಯಂತ, ಜಿಲ್ಲೆಯಾದಂಥ, ತಾಲೂಕಿಗಾದ್ಯಂತ, ಅದರ ಜೊತೆಯಲ್ಲಿ ಗ್ರಾಮ ಪಂಚಾಯಿತಿವರೆಗೆ ನಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ ಬಂದಂಥ ಎಲ್ಲರಿಗೆ ಅತ್ಯಂತ ಪ್ರೇಮಪೂರ್ವಕ